ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಧನೆಗಳನ್ನು ಈ ಹೋಬಳಿನಲ್ಲಿ ತಾಲೂಕಲ್ಲಿ ಮಾಡಿರ್ತಕ್ಕಂಥದ್ದಿದೆ. ನಮ್ಮ ಚೌಡಪ್ಪನವ್ರಿಗೆ ಅವಕಾಶ ಸಿಕ್ಕಿದ್ರೆ 1 ಗಂಟೆ ಅದೆಲ್ಲ ಹೇಳೋರು. 1 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, 1 ಗಂಟೆ ಹೇಳೋರು. ನಾನು ಹೇಳಬೇಕು ಅಂದರೆ 1 ಗಂಟೆ ಬೇಡ, ಎಲ್ಲರಿಗೂ ಬೇಜಾರಾಗ್ಬಿಡ್ತೈತೆ. ನಿಮ್ಮಲ್ಲಿ ದೊಡ್ಡೇರಿ ಹೋಬಳಿಲಿ ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿಲಿ ನನಗೆ ಸರಿಯಾಗಿ ಗೌರವ ಕೊಡಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ಸನ್ನು ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ, ನೋಡೋಣ ಅದೇನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದಮೇಲೆ ತಿರ್ಗಾ ಸಂದರ್ಭ ಏನು ಬರಲ್ಲ ಅಂತ ಅನ್ಕೊಳ್ಳೋಣ. ಹಾಗಾಗ್ತದೆ. ಆಯ್ತಪ್ಪ, ನೀನು ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ, ಮತ್ತೆ ಸುಮ್ಮನೆ ಕೂತ್ಕೊಂಡ್ಬಿಡಿ. ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ಬಂದೆ. ಒಬ್ಬರು ಒಂದು ಬಾಟ ಹಿಡ್ದಿಲ್ವಲ್ಲ, ಯಾಕೆ ಒಬ್ಬರು ಒಂದು ಬಾಟ ಹಿಡ್ದಿಲ್ಲ ಗಿರಾಕಿಗಳು? ಎಲ್ಲ ಒಂದು 100 ಬಾಟ ಹಿಡಿಯೋರು, ಯಾಕೆ ಒಬ್ಬರು ಹಿಡ್ದಿಲ್ಲ. ಅದೇ ನನಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನಗೆ ಅದಿರಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನು ಮಾಡಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂಥ, ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಬಡವರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ, ಪಕ್ಷರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ, ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ, ಅವ್ರ ಬೆಂಬಲನೇ ನಮಗೆ ಆನೆ ಬಲ. ಅದು ಆ ರೀತಿಯಲ್ಲಿ ನಾವು ಜನರನ್ನು ನಂಬಿ ರಾಜಕಾರಣ ಮಾಡ್ತಕ್ಕಂಥ, ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನನಗೂ ಮಧುಗಿರಿ ತಾಲೂಕಿಗೆ ಏನು ಸಂಬಂಧ ಅಂತ ನಾನೇ ಒಂದೊಂದು ಕೂತ್ಕೊಂಡು ಯೋಚನೆ ಮಾಡ್ಕೊತೀನಿ. ಏನಪ್ಪ ಮಧುಗಿರಿನಲ್ಲಿ ನಾನು ಎಷ್ಟು ಸರಿ MLA ಆಗ್ಬಿಟ್ಟೆ, ಏನು ನನಗೂ ಮಧುಗಿರಿ ಸಂಬಂಧ ಯಾವುದು ಅಂತೇಳಿ. ಏನು ನನ್ನ ಸಂಬಂಧ ಇದೆಯೋ ಗೊತ್ತಿಲ್ಲ. ನಾನು MLA ಆದರೆ ತುಮಕೂರು ಸಿಟಿಲಿ ಆಗಬೇಕು, ಇಲ್ಲಿ ತುಮಕೂರು ರೂರಲ್ಲೂ ಆಗಬೇಕು. ತುಮಕೂರು ತಾಲೂಕು ನನ್ನ ಒಂದು ಸ್ವಂತ ತಾಲೂಕದು. ಆದರೆ ನಾನು ಇಲ್ಲಿಗೆ ಬಂದು, ನಾನು ಬೆಳಗಾವಿ ಕ್ಷೇತ್ರದಿಂದ ಬಂದವನು ದೊಡ್ಡೇರಿ ಹೋಬಳಿಗೆ 2004ರಲ್ಲಿ. ಆದರೆ 98ರಲ್ಲಿ ನಾನು ವಿಧಾನ ಪರಿಷತ್ತಿಗೆ ನಿಂತಾಗ, ಆಗ ಮಧುಗಿರಿನಲ್ಲಿ ಈ ಭಾಗದಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನು ಕೊಟ್ಟಿದ್ರಿ. ಯಾಕೆ ನಮಗೆ ಬೇಸಿಸ್ ಅಂದರೆ ಪ್ರಭು, ನಾವು ಕಾಲೇಜಲ್ಲಿ 67ನಿಂದ ನಾವು ಸ್ಟೂಡೆಂಟ್ ಲೀಡರ್ಸ್ ಇದ್ದೋ 71ವರೆಗೆ.